ಅನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಬೆಳಗಿನ ಜಾವ ಜಗನ್ನಾಥ್ ದೊಡ್ಡಿ, ಲಾಜರ್ ದೊಡ್ಡಿ ಮತ್ತು ಮರಿಮಂಗಲ ಗ್ರಾಮಕ್ಕೆ ಸೇರಿದಂತಹ ಪೀಟರು, ಅಂತೋಣಿ ಮತ್ತು ಕುಮಾರ್ 3 ಜನ ಏನು ಗ್ರಾಮಸ್ಥರು ಅವರು ಅರಣ್ಯದ ಒಳಗಡೆ ಇದ್ರು ಅಂತೇಳಿ ಅರಣ್ಯ ಇಲಾಖೆಯ ಏನು ಫಾರೆಸ್ಟ್ ಗಾರ್ಡ್ ಅವರ 3 ಜನರನ್ನ ಶೂಟೌಟ್ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ IGP ಅವರು ಮತ್ತು ಚಾಮರಾಜನಗರ ಜಿಲ್ಲಾ SP ಅವರು ಕೂಡ ಸ್ಥಳದಲ್ಲಿದ್ದಾರೆ. ಇಲ್ಲಿ ಸರಿಯಾದಂತಹ ಮಾಹಿತಿ ತನಿಖೆ ನಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಗ್ರಾಮಸ್ಥರ ಜೊತೆ ನಾವು ಮಾತಾಡಿದಾಗ ನಮಗಿರೋ ಮಾಹಿತಿ ಏನಂತಂದ್ರೆ, ಅರಣ್ಯ ಇಲಾಖೆಯ ವಾಚರ್ಗಳಾಗ್ಬೋದು, ಅರಣ್ಯ ಇಲಾಖೆಯ ಅಧಿಕಾರಿಗಳಾಗ್ಬೋದು ಮತ್ತು ಅರಣ್ಯದಂಚಿನ ಗ್ರಾಮಸ್ಥರ ನಡುವೆ ನಿರಂತರ ಸಂಘರ್ಷಗಳು ನಡ್ಕೊಂಡು ಬಂದಿವೆ. ಸೊ ಬಹುಶಃ ಆ ಸಂಘರ್ಷದ ಪರಿಣಾಮ ಯಾವುದೋ ಒಂದು ಮತ್ಸರವನ್ನು ಇಟ್ಕೊಂಡು ಅರಣ್ಯ ಇಲಾಖೆಯ ಏನು ಅಧಿಕಾರಿಗಳು ಅಥವಾ ಅರಣ್ಯ ಇಲಾಖೆಯವರು ಈ 3 ಜನರನ್ನ ಶೂಟೌಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಇದು ಅತ್ಯಂತ ಅಮಾನವೀಯವಾದಂಥ ಘಟನೆ, ಖಂಡನೀಯವಾದಂಥ ಘಟನೆ. ಅಪರಾಧಿಗಳು ಏನೇ ತಪ್ಪು ಮಾಡಿರ್ಬೋದು, ಆರೋಪಿಗಳು ಏನೇ ತಪ್ಪು ಮಾಡಿರ್ಬೋದು, ಆದರೆ ಅವ್ರನ್ನ ಕೊಲ್ತಕ್ಕಂಥ ಅಧಿಕಾರ ಈ ದೇಶದ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಒಂದು ವೇಳೆ ಅವ್ರ ಹತ್ರ ಅವರು ತಪ್ಪು ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಒಂದು ವೇಳೆ ಅವ್ರ ಹತ್ರ ವೆಪನ್ ಇತ್ತು ಅಂತ ಹೇಳೋದಾದ್ರೆ ಅವ್ರನ್ನ ಬಂಡಿ ಕೆಳಗಡೆ ಶೂಟ್ ಮಾಡಿ ಬಂಧಿಸ್ಬೋದು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜೀವ ಭಯ ಇತ್ತು, ಅವ್ರಿಗೆ ಜೀವಕ್ಕೆ ತೊಂದರೆ ಇತ್ತು ಅನ್ನೋದಾದ್ರೆ ಶೂಟ್ ಮಾಡ್ಬೋದು, ಬಂಡಿ ಕೆಳಗಡೆ ಶೂಟ್ ಮಾಡ್ಬೋದು, ಶೂಟ್ ಮಾಡಿ ಆದರೂ ಬಂಧಿಸ್ಬೋದು. ಆದರೆ ಈಗ 3 ಜನ ಏನು ಕೊಲೆಗೀಡಾಗಿದ್ದಾರೆ ಅಥವಾ ಹತ್ಯೆಗೀಡಾಗಿದ್ದಾರೆ, ಅವ್ರಿಗೆ ಸೊಂಟದ ಮೇಲೇನೆ ಗುಂಡೇಟ್ಗಳು ಬಿದ್ದಿರೋ. ಅಂದರೆ ಇಲ್ಲಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಾಗಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಯಾವುದೇ ಪ್ರಯತ್ನಗಳು ನಡೆದಿಲ್ಲ. ಮತ್ತೆ ಕ್ರಾಸ್ ಫೈರಿಂಗ್ ಏನಾದ್ರು ಆಗಿದೆಯಾ? ಇವರು ಅರಣ್ಯ ಇಲಾಖೆಯವರು ಆರೋಪ ಮಾಡೋ ಪ್ರಕಾರ ಅವ್ರ ಹತ್ರ ವೆಪನ್ ಇತ್ತು ಅಂತ ಹೇಳೋದಾದ್ರೆ ಅವ್ರ ಮೇಲೆ ಏನಾದ್ರು ಕ್ರಾಸ್ ಫೈರಿಂಗ್ ಆಗಿದೆಯಾ ಅಂತಂದ್ರೆ ಅದಕ್ಕೂ ಕೂಡ ಸೂಕ್ತವಾದಂಥ ಉತ್ತರ ಇಲ್ಲ. ಒಂದು ವೇಳೆ ಕ್ರಾಸ್ ಫೈರಿಂಗ್ ಆಗಿದ್ರೆ ಅರಣ್ಯ ಇಲಾಖೆಯವರು ಯಾರು ಸಾಯ್ಬೇಕಾಗಿತ್ತು, ಹೌದಾನೆ? ಸೊ ಹಾಗಾಗಿ ಇಲ್ಲಿ ಏಕಪಕ್ಷೀಯವಾಗಿ ಈ ಘಟನೆ ನಡೆದಿದೆ. ನಾನು ಆಲೋಚನೆ ಮಾಡುತ್ತೆ, ಬಹುಶಃ ವೀರಪ್ಪನ್ ಇದ್ದಾಗಲೂ ಕೂಡ ಅರಣ್ಯ ಇಲಾಖೆಯವರು ಈ ರೀತಿ ಯಾರನ್ನು ಹತ್ಯೆ ಮಾಡಿದಂಥ ಉದಾಹರಣೆ ಇಲ್ಲ. ವೀರಪ್ಪನ್ ಇದ್ದಂಥ ಕಾಲಘಟ್ಟದಲ್ಲೂ ಕೂಡ ಅರಣ್ಯ ಇಲಾಖೆಯವರು ಬೇಟೆಗಾರರ ಮೇಲಾಗ್ಲಿ ಅಥವಾ ಗ್ರಾಮಸ್ಥರ ಮೇಲಾಗ್ಲಿ ಫೈರ್ ಮಾಡಿ ಮುಂದಂತ ಇನ್ಸಿಡೆಂಟು ನಾವು ಕೇಳೇ ಇಲ್ಲ. ಆದರೆ ಈ ಕಾಲಘಟ್ಟದಲ್ಲಿ ಈಗ ಡ್ರೋನ್ ಇದೆ, ಅತ್ಯಾಧುನಿಕ ಏನು ಟೆಕ್ನಾಲಜಿ ಇದೆ, ತಂತ್ರಜ್ಞಾನಗಳಿದೆ. ಆ ತಂತ್ರಜ್ಞಾನಗಳನ್ನ ಬಳಸಿ ಅರಣ್ಯದಲ್ಲಿ ಏನು ನಡೆಯುತ್ತೆ, ಹೊರಗಡೆ ಏನು ನಡೆಯುತ್ತೆ ತಿಳ್ಕೊಳ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಕೂಡ ಒಂದು ರೀತಿ ನಿರ್ದಯವಾಗಿ ಹತ್ಯೆ ಮಾಡಿರ್ತಕ್ಕಂಥ, ಬಹುಶಃ ಮನುಷ್ಯರನ್ನ ಕೊಲ್ತಕ್ಕಂಥ ಹುಲಿ ಅಥವಾ ಚಿರತೆಗಳನ್ನು ಕೂಡ ಶೂಟ್ ಮಾಡಿಲ್ಲ ಈಗ ಅರಣ್ಯ ಇಲಾಖೆ. ಈ ಭಾಗದಲ್ಲಿ ಮನುಷ್ಯರನ್ನ ಕೊಲ್ತಕ್ಕಂಥ ಅಥವಾ ಪ್ರಾಣಿಗಳನ್ನ ಕೊಲ್ತಕ್ಕಂಥ ಚಿರತೆಗಳಾಗ್ಬೋದು, ಹುಲಿಗಳನ್ನಾಗ್ಲಿ ಶೂಟ್ ಮಾಡಿಲ್ಲ. ಪ್ರಾಣಿಗಳನ್ನೇ ಶೂಟ್ ಮಾಡದೇ ಇರತಕ್ಕಂಥ ಅರಣ್ಯ ಇಲಾಖೆಯವರು ಪ್ರಾಣಿಗಳಿಗಿಂತ ಕಡೆಯಾಗಿ ಮನುಷ್ಯರನ್ನ ಶೂಟ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಇದೆ. ಒಂದು ಅತ್ಯಂತ ಅಮಾನವೀಯವಾದಂಥ ಕೃತ್ಯ ಇದೆ. ಜೀವ ಉಳಿಸ್ಬೇಕಾಗಿರೋರು, ಜೀವ ರಕ್ಷಣೆ ಮಾಡಬೇಕಾಗಿರೋರು ಕೊಲ್ಲುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ತಕ್ಷಣ ಸರ್ಕಾರ
ಈ ವ್ಯಾಪ್ತಿಗೆ ಬರ್ತಕ್ಕಂಥ ಅರಣ್ಯ ಇಲಾಖೆಯ DCF ಇಂದ ಹಿಡಿದು ACF ಇಂದ ಹಿಡಿದು ARF RFOಗಳು ಎಲ್ಲರನ್ನ ವಜಾ ಮಾಡ್ಬೇಕು ಕೆಲಸದಿಂದ. ಇವರು ಕೊಲ್ಲೋದಕ್ಕಲ್ಲ ಇವ್ರು ಇರೋದು, ಕಾಯೋದಿಕ್ಕಿರೋ ಅಂಥದ್ದು. ಪೊಲೀಸ್ ಇಲಾಖೆ ಆಗಲಿ ಅರಣ್ಯ ಇಲಾಖೆ ಆಗಲಿ ಯಾರನ್ನು ಕೊಲ್ಲೋದಕ್ಕೆಲ್ಲ ಇರೋದು, ರಕ್ಷಣೆ ಕೊಡೋಕ್ಕಿರೋ ಅಂಥದ್ದು. ಆದರೆ ಇಲ್ಲಿ ಅದಕ್ಕೆ ಉಲ್ಟಾ ನಡೀತು. ಸೊ ಬಹುಜನ್ ಸಮಾಜ್ ಪಾರ್ಟಿಯ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದೇನೆಂದ್ರೆ, ಈ ಘಟನೆಯ ನೈತಿಕ ಹೊಣೆಯನ್ನ ಹಾಗೆ ನೋಡೋದಾದ್ರೆ ಅರಣ್ಯ ಮಂತ್ರಿ ಹೊತ್ಕೋಬೇಕು. ಅರಣ್ಯ ಮಂತ್ರಿಯೇ ಹೊರಬೇಕು ಈ ಘಟನೆನ. ಯಾಕೆಂದ್ರೆ ಅವರ ಮಗುನ ಕೆಳಗಡೆ ಈ ರೀತಿಯಾದಂತ ಘಟನೆ ನಡೆದಿದೆ. ಇವ್ರಿಗೆ ಫೈರ್ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅದು ಬಹಳ ಇಂಪಾರ್ಟೆಂಟ್. ಏನು CCF ಬಂದಿದ್ರ, DCF ಬಂದಿದ್ರ, ARFO ಬಂದಿದ್ರ ಅಥವಾ RFO ಬಂದಿದ್ರ? ಯಾರು ಪರ್ಮಿಷನ್ ಕೊಟ್ಟು ಯಾರು ಪರ್ಮಿಷನ್ ತಗೊಂಡು ಶೂಟ್ ಮಾಡಿದ್ರು? ಅಥವಾ ಯಾವ ಕೋರ್ಟು ಯಾವ ಸಂವಿಧಾನ ನೀವು ಶೂಟ್ ಮಾಡಿ ಅಂತ ಹೇಳುತ್ತೆ? ಸೊ ಇದನ್ನೆಲ್ಲ ಪರಿಗಣಿಸೋದಾದ್ರೆ ಅತ್ಯಂತ ಕಠಿಣ ಕ್ರಮಗಳನ್ನ ಈ 3 ಜನರನ್ನ ಕೊಂದಿರ್ತಕ್ಕಂಥ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಆಗ್ಬೇಕು. ಮತ್ತೆ ಈ ಪ್ರಕರಣವನ್ನ ಅತ್ಯಂತ ಬೇಜವಾಬ್ದಾರಿಯಾಗಿ ನಿರ್ವಹಿಸಿರ್ತಕ್ಕಂಥ ಮೇಲಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗ್ಬೇಕು. ಸೊ ಮತ್ತೆ ಏನು ಈಗ ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಕನಿಷ್ಠ 5 ಎಕರೆ ಸರ್ಕಾರಿ ಜಮೀನನ್ನ ಕೊಡ್ಬೇಕು. ಯಾಕೆಂತಂದ್ರೆ ಇನ್ನು 3 ಜನಕ್ಕೆ 2 ಮಕ್ಕಳಿವೆ. ಪೀಟರ್ಗೆ, ಕುಮಾರ್ಗೆ, ಅಂತೋಣಿಗೆ 3 ಜನಕ್ಕೆ ಇಬ್ಬರಿಗೆ ಗಂಡು ಮಕ್ಕಳಿದೆ, ಒಬ್ಬರಿಗೆ 2 ಹೆಣ್ಮಕ್ಳು. ಯಾರು ಅಂತೋಣಿಗೆ 2 ಹೆಣ್ಮಕ್ಳು, ಎಲ್ಲ ಚಿಕ್ಕ ಮಕ್ಕಳು. ಸೊ ಅರಣ್ಯದ ಅಂಚಿನಲ್ಲಿ ಒಂಥರ ಅರಣ್ಯ ಕಾನೂನನ್ನ ಇವರು ಅರಣ್ಯ ಕಾನೂನು ಒಂದು ರೀತಿ ಯಾವುದೇ ರೀತಿಯಾದಂತಹ ಮಾನವೀಯತೆ ಇಲ್ಲಿರುವಂತ ಒಂದು ಘಟನೆ ರೀತಿ ಇವರು ನಡೆಸ್ಕೊಂಡಿದ್ದಾರೆ. ನಾನು ಬಹುಜನ್ ಸಮಾಜ್ ಪಾರ್ಟಿ ಈ ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅರಣ್ಯ ಮಂತ್ರಿಗಳು ಇಲ್ಲಿಗೆ ಬರಬೇಕು. ಯಾಕೆ ಬರ್ಬೇಕಂತಂದ್ರೆ, ಅರಣ್ಯ ಇಲಾಖೆ ವರ್ಸಸ್ ಇಲ್ಲಿನ ಗ್ರಾಮಸ್ಥರು, ಇಲ್ಲಿ ಎಲ್ಲ ಕಾಡಂಚಿನ ಗ್ರಾಮಗಳ ನಡುವೆ ನಡೀತಾ ಇರ್ತಕ್ಕಂಥ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷ ಅವ್ರಿಗೆ ಮನವರಿಕೆ ಆಗ್ಬೇಕು. ಆಳುವ ಸರ್ಕಾರಗಳಿಗೆ ಅಧಿಕಾರಿಗಳ ವರ್ಷನ್ ಬೇರೆ ಇರ್ತದೆ, ಆದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಅರಣ್ಯದಂಚಿನ ಗ್ರಾಮಗಳೇನಿದೆ ಅಲ್ಲಿಯ ಗ್ರಾಮಸ್ಥರ ವಾಸ್ತವಿಕ ಸ್ಥಿತಿ, ಅವರ ಸಂಕಟಗಳ ಅರ್ಥ ಆಗ್ಬೇಕು. ಇಲ್ಲಿ ಅರಣ್ಯದಂಚಿನ ಜನರ ಬದುಕೇನಾಗಿದೆ ಅಂತಂದ್ರೆ, ದಿನನಿತ್ಯ ಪ್ರಾಣಿಗಳ ಜೊತೆನೂ, ಹುಲಿ ಆಗ್ಬೋದು, ಆನೆಗಳಾಗ್ಬೋದು, ಕರಡಿಗಳಾಗ್ಬೋದು, ಚಿರತೆಗಳಾಗ್ಬೋದು, ಇವ್ರ ಜೊತೆನೂ ಸಂಘರ್ಷ ಮಾಡಬೇಕು. ಜೊತೆಗೆ ಅರಣ್ಯ ಇಲಾಖೆಯವ್ರ ಜೊತೆನೂ ಸಂಘರ್ಷ ಮಾಡಬೇಕು. ಅಂತ ಪರಿಸ್ಥಿತಿ ಇದೆ. ಬೆಳೆ ಬೆಳೆಯಕ್ಕಾಗಲ್ಲ, ಜಮೀನು ಉಳಕ್ಕಾಗಲ್ಲ. ಜಮೀನ್ ಬೆಳೆ ಬೆಳೆದ್ರೆ ಬಂದು ಪ್ರಾಣಿಗಳೇ ಎಲ್ಲ ನಾಶ ಮಾಡ್ತಾರೆ. ಮತ್ತೆ ಇವ್ರ ಬದುಕೆಂಗೆ? ಒಂದು ಹಸು ಸಾಕಕ್ಕಾಗಲ್ಲ, ಕುರಿ ಸಾಕಕ್ಕಾಗಲ್ಲ, ಹಸು ತಗೊಂಡೋಗಿ ಮೇಯಕ್ ಹೊರಗಡೆ ಬಿಡಕ್ಕಾಗಲ್ಲ. ಈ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಈ ಏನು ಅರಣ್ಯದಂಚಿನ ಗ್ರಾಮಗಳೇನಿದೆ ಆ ಗ್ರಾಮಗಳಿಗೆ ಸಂಪೂರ್ಣವಾದಂತಹ ಜೀವನೋಪಾಯಕ್ಕೆ ಸರ್ಕಾರ ಸೂಕ್ತವಾದಂತಹ ಸೌಲಭ್ಯಗಳನ್ನ, ನೆರವನ್ನ ಕಲ್ಪಿಸ್ಬೇಕು. ಅದು ಅರ್ಥ ಆಗ್ಬೇಕು ಅಂದ್ರೆ ಸರ್ಕಾರನೇ ಇದನ್ನ ಬರ್ಬೇಕಿಲ್ಲ, ಅರಣ್ಯ ಮಂತ್ರಿ ಮತ್ತು ಮುಖ್ಯಮಂತ್ರಿನೇ ಬರ್ಬೇಕು. ಮತ್ತೆ ವಿಶೇಷವಾಗಿ ಯಾರಾದ್ರೂ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ಇಲ್ಲಿ ತನಿಖೆ ಆಗ್ಬೇಕು. ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ, ಈಗ ಪೊಲೀಸ್ ಇಲಾಖೆ ಈ IGP ಸಾಹೇಬ್ರು ಇಲ್ಲಿದ್ದಾರೆ, ಅವ್ರಿಗೆ ಸರಿಯಾದಂತ ಮಾಹಿತಿ ಇಲ್ಲ, ಡೈಲಮಾದಲ್ಲಿದ್ದಾರೆ. ಸೊ ಹಾಗಾಗಿ ಈ ತನಿಖೆ ಅತ್ಯಂತ ಪ್ರಾಮಾಣಿಕವಾಗಿ ಆಗ್ಬೇಕಂತಂದ್ರೆ ಯಾರಾದ್ರೂ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ, ಅವರ ನಿಗಾದಲ್ಲಿ ತನಿಖೆ ನಡೀಬೇಕು.